ಮಳೆಗಾಲ ಹಾಗೂ ಪಶ್ಚಿಮ ಘಟ್ಟಗಳು ಜೀವನದಲ್ಲಿ ಒಮ್ಮೆಯಾದರೂ ನೋಡಿ ಅನುಭವಿಸಬೇಕಾದಂಥವು. ಅದರಲ್ಲೂ ಆಗುಂಬೆ. ಮಳೆಗೂ ಈ ಊರಿಗೂ ಅದೆಂಥದೋ ಒಂದು ನಂಟು. ದಟ್ಟವಾದ ಕಾಡು, ಮುಗಿಲಿಗೆ ಚುಂಬಿಸುವ ಮರಗಳು, ನಾಚಿ ಮರೆಯಾಗುವ ತೊರೆಗಳು ಹಾಗೂ ಅಲ್ಲಲ್ಲಿ ಕಾಣಸಿಗುವ ಜಲಪಾತಗಳು. ಇದನ್ನೆಲ್ಲ ನೋಡೋಕ್ಕೆ ಹೈವೇಯಲ್ಲಿ ಹೋಗೋಕ್ಕೆ ಒಂದು ಮಜಾ ಆದರೆ ಕಾಡಲ್ಲಿ ರೋಡಿಲ್ಲದ ಜಾಗದಲ್ಲಿ ರೈಡ್ ಮಾಡೋ ಖುಷಿನೇ ಬೇರೆ. ನಾವು ಬೈಕರ್ಸ್ಗೆ ಅದೇನೋ ಗೊತ್ತಿಲ್ಲ, ಮಳೆಯಲ್ಲಿ ಅದರಲ್ಲೂ ಪಶ್ಚಿಮ ಘಟ್ಟಗಳಲ್ಲಿ ರೈಡ್ ಮಾಡೋಕ್ಕೆ ಅದೇನೋ ಒಂಥರ ಖುಷಿ. 6 ಜನ ಸ್ನೇಹಿತರು ತಮ್ಮ ಬೈಕ್ಗಳಲ್ಲಿ ಪೀಕ್ ಮಾನ್ಸೂನಲ್ಲಿ ಒಂದು ಅಡ್ವೆಂಚರ್ ರೈಡ್ ಹೊರಟಿದ್ದೀವಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಬನ್ನಿ. ಟೈಮ್ ಬಂದು ಎಕ್ಸಾಕ್ಟಾಗಿ 5 ಗಂಟೆ ಆಗಿದೆ. ಸ್ವಲ್ಪ ಅಲ್ಲಿ ನೈಸ್ ಹತ್ರ ಟ್ರಾಫಿಕ್ ಇತ್ತು ಎಕ್ಸಿಟಲ್ಲಿ. ಟ್ರಕ್ಗಳು ಮಾತ್ರ ಹೆವಿ ಆಗಿದ್ವು. ಒಂದು 2 ಮಿನಿಟ್ಸ್ ಆಯ್ತು ಅಷ್ಟೇ, ಬಟ್ ಬಿಟ್ಟಿದ್ದಾಯಿತು. ಇನ್ನೊಂದು 3 ಮಿನಿಟ್ಸಲ್ಲಿ ಇರ್ತೀನಿ ಅಲ್ಲಿ. ಇವರೇ ಅಮಿತ್ ಅಂತ. ಸದ್ಯಕ್ಕೆ ಇವರೊಬ್ಬರೇ ಬಂದಿರೋದು, ಇನ್ನು ಮಿಕ್ದವ್ರು ಬಂದಿಲ್ಲ. ನಾನೆಲ್ಲ ಬಂದ್ಬಿಟ್ಟಿರ್ತಾರೆ, ನಾನೇ ಲೇಟು ಅನ್ಕೊಂಡ್ಬಿಟ್ಟೆ. ನಾನು ಹಂಗೆ ಅನ್ಕೊಂಡೆ, ಪೈಯಲ್ವಾ ಸತೀಶ್ ಅಣ್ಣ ಹೊಡೆದ್ಬಿಡ್ತಾರೆ ಟಕ್ಕಂತ. ಅವ್ರು ಬಂದ್ಬಿಟ್ಟು ಊರು ಫಸ್ಟ್ ಬಂದ್ಬಿಟ್ರೆ ಆಮೇಲೆ ನೀವೇ ಬಂದಿಲ್ವ ಅಂತಾರೆ. ಟೈಮ್ ಒಂದು 6:10 ಆಗಿದೆ. ನಾನು ನಿಮಗೆ 5:50 ಹೇಳ್ತಿದ್ದೆ. ಎಲ್ಲ ಬಂದಿದ್ದಾರೆ. ಎಲ್ಲ ಫಸ್ಟ್ ಬಂದಿದ್ದು ಅಮಿತ್ ಅವ್ರು ಒಬ್ಬರೇ. ಸೆಕೆಂಡ್ ನಾನು ಲಾಸ್ಟ್ ಬಂದಿದ್ದೀವಿ. ನಾನು 5:50ಗೆ ಲೇಟ್ ಆಗಿಬಿಡುತ್ತೆ, ಅಲ್ಲ 4:50ಕ್ಕೆ ಲೇಟ್ ಆಗ್ಬಿಡುತ್ತೆ, ಹೋಗ್ಬಿಡ್ಬೇಕು, ಎಲ್ಲ ಬಂದಿರ್ತಾರೆ ಅಂತ ಹೇಳ್ತಿದ್ದೆ. ಅನಿರುದ್ಧ್, ನಾನು ಅಮಿತ್, ಹೆಸರು ಮರ್ತೋಗಿದ್ದೀನಿ ಸರ್. ಇವರು ಪುನೀತ್ ಅಂತ ಹೊಸದಾಗಿ, ಇವರೆಲ್ಲ ಪರಿಚಯ ಇದ್ರು. ಪುನೀತ್ ಅವರು ಹೊಸದಾಗಿ ಮೀಟ್ ಆಗಿದ್ದು. ಹಿಮಾಲಯನ್ ಶೆಟ್ಟಿ ನಿಮಗೆ ಎಲ್ಲ ಪರ್ಸ್ಪೆಕ್ಟಿವ್ ಅಲ್ಲೂ ನೋಡ್ಬೋದು, ಎಲ್ಲಾರ್ದು ವಿಡಿಯೋ ಬರುತ್ತೆ. ಅಲ್ಲ, ಈಗ ನೋಡಕ್ ಅವ್ರಿಗೆ ಮಜಾ ಇರುತ್ತೆ, ಎಲ್ಲಾರ ಪರ್ಸ್ಪೆಕ್ಟಿವ್ ಅಲ್ಲೂ ಹೋಗೋಗಿ ನೋಡೋಕ್ಕೆ. ಪುನೀತ್ ಅವರು, ಅನಿರುದ್ಧು, ಅಮಿತ್ ಎಲ್ಲ ಹಿಮಾಲಯನ್ ಮೇಲೆ, ಇವರು ಡಾಮಿನರು, ಇನ್ನು ನಂದು ಹಿಮ. ಸಖತ್ ಅಂದರೆ ಸಖತ್ ಜನ ಹೋಗ್ತಾ ಇದ್ದಾರೆ ರೈಡಿಂಗ್ ಮಾತ್ರ, ಸುಮಾರು ಜನ. ಅದು ಬಿಟ್ಟು ಕಾರಲ್ಲಿ ಹೋಗೋರು ಜಾಸ್ತಿ ಜನ ಇದ್ದಾರೆ. ನೋಡಿ ಎಷ್ಟೊಂದು ಗಾಡಿಗಳು ನಿಂತಿದೆ ನೋಡಿ ಇಲ್ಲೆಲ್ಲ. ಆ್ಯಂಡ್ ಅಲ್ಲೂ ಅಷ್ಟೇ ನೋಡಿ, ಇಲ್ಲಿ ನೋಡಿ ಗಾಡಿಗಳು ನೋಡಿ ಇಲ್ಲಿ. ಆಫ್ಟರ್ ಮೆನಿ ಡೇಸ್ ರೈಡಿಂಗ್ ಗ್ಯಾಂಗ್ ಜೊತೆ ಹೋಗ್ತಾ ಇರೋದು. ಫಸ್ಟ್ ಇನಿಷಿಯಲ್ ಮಾತಾಡ್ತಿದ್ದಂಗೆ ಕೂಲ್ ಅನ್ನಿಸ್ತು. ಪುನೀತ್ ಅವ್ರ ಜೊತೆ ಫಸ್ಟ್ ಟೈಮ್ ಮಾತಾಡಿದ್ದು, ಒಂಥರ ಸಿಂಕ್ ಆದಂಗೆ ಆಯಿತು. ಸೊ ಆಲ್ ಗುಡ್. ಒನ್ಸ್ ಅಗೇನ್ ಮಿಸ್ಸಿಂಗ್ ಉಲ್ಲಾಸ್ ನೆಕ್ಸ್ಟ್ ಮಂತ್ ಬರ್ತಾನೆ, ಹೋಗಿ ಬರಬೇಕು ಚಾರ್ಮಡಿಗೆ ಉಲ್ಲಾಸ್ ಜೊತೆ. ಸತೀಶ್ ಅವರು Z900 ಬದಲು ಡಾಮಿನರಲ್ಲಿ ಬಂದಿದ್ದಾರೆ, ಫುಲ್ ಟೂರಿಂಗ್ ಸೆಟಪ್ಪಲ್ಲಿ. ಒಂದು ಅನಿರುದ್ಧದು ಹಿಮಾಲಯನ್ನು, ಆ್ಯಂಡ್ ಪುನೀತ್ ಅವರು ಹಿಮಾಲಯನ್ ವಿತ್ ಟ್ರಯಲ್ ಬ್ಯಾಗು. ಇನ್ನು ಅಮಿತ್ ಅವರು ಜಸ್ಟ್ ಟ್ಯಾಂಕ್ ಬ್ಯಾಗ್ ತೊಗೊಂಬಂದವ್ರಂತೆ. ಇವನ್ ಅನಿರುದ್ಧು ಅಷ್ಟೇ, ಜಸ್ಟ್ ಟ್ಯಾಂಕ್ ಬ್ಯಾಗಲ್ಲಿ ಬರ್ತಾರೆ. ಅವ್ರು ಹೊಡೆದು ಒಂದು 2-3 ದಿನಕ್ಕೆ ಏನೇನು ಬೇಕು ಅಂತ ಇದಾಗ್ಬಿಟ್ಟಿದೆ. ಮೀಟಿಂಗ್ ಪಾಯಿಂಟಲ್ಲಿ ಎಲ್ಲರೂ ಒಂದು 5 ಗಂಟೆಗೆ ಮೀಟ್ ಆಗೋಣ ಅಂದ್ಕೊಂಡ್ವಿ. ನಾನೊಂದು 5:10 ರೀಚ್ ಆದೆ. ಇನ್ನೊಬ್ಬರು 5:15 ರೀಚ್ ಆದರು, ಇನ್ನೊಬ್ರು 5:15 ರೀಚ್ ಆದರು, ಕೆಲವೊಬ್ರು 5:45 ರೀಚ್ ಆದರು, ಕೆಲವೊಬ್ರು 6 ಗಂಟೆಗೆ ಬಂದರು. ಸೊ ಇನ್ನೊಬ್ಬರು VK ಗೌಡ್ರು ಡೈರೆಕ್ಟಾಗಿ ನಾವು ಆನ್ ದ ರೈಡಲ್ಲೇ ಜಾಯ್ನ್ ಆಗ್ತೀವಿ ಅಂದರು. ಸೊ ರೈಡ್ ಏನೋ ಚೆನ್ನಾಗಿ ಸ್ಟಾರ್ಟ್ ಆಯಿತು. ಅದಾಗಿ 1 ಗಂಟೆ ಒಳಗೇ ಒಂದು 100 ಕಿಲೋಮೀಟರ್ ಕವರ್ ಮಾಡಿದ್ವಿ. ಅದು ಹೇಗೆ ಟೈಮ್ ಹೋಯಿತು, ಅದು ಹೇಗೆ ಈಸಿಯಾಗಿ ಕವರ್ ಆಯಿತು ನನಗೆ ಗೊತ್ತಾಗಲಿಲ್ಲ. ಅಲ್ಲಿ ನೋಡಿ ಹೆಂಗೆ ಮೂವ್ ಆಗ್ತಾ ಇದೆ ಕ್ಲೌಡ್ಸು. ನಾನು 120 ಹಿಡ್ಕೊಂಡು ಕೂತಿದ್ದೆ ಸುಮ್ಮನೆ. ಹಾಂ
ನಂದು 73 ತೋರಿಸ್ತದೆ, ಅಂದರೆ ನಾವು ಬಿಟ್ಟಿದ್ದಿಂದ ಇದು ಮಾಡಿಕೊಂಡೆ. ಮನೆಯಿಂದ ಆದರೆ 100. ಟೈಮು 7 ಗಂಟೆ ಆಗಿದೆ, 73. ಸುಮಾರು ಒಂದು 75 ಕಿಲೋಮೀಟ್ರ್ ಬಂದ್ವಿ. ಹೆಂಗೆ ಬಂತೋ ಗೊತ್ತಾಗಲಿಲ್ಲ, ಅಂದರೆ ಕಂಟಿನ್ಯೂಸ್ ಹೊಡಿತಾ ಕೂತಿದ್ವಲ್ಲ ಅದಕ್ಕೆ. ಸ್ವಲ್ಪ ಹೊತ್ತಾದ್ಮೇಲೆ ಆಗಲೇ ಬಿಸಿಲು ಬಂತು. ಈಗ ನೋಡಿ ಫುಲ್ ಬಿಸಿಲೇ ಇದೆ, ಮಳೆ ಆಗ್ತಾ ಇದೆ ಆಗಲೇ. ನೋಡಿ ಆಗಲೇ ಬೇಸಿಗೆಗಾಲ ಬಂದಿತ್ತು, ಆಮೇಲೆ ಚಳಿಗಾಲ, ಈಗ ಮಳೆಗಾಲ. ಇಂದ್ರಪ್ರಸ್ಥಾಗಿ ಹಾಕ್ಕೊಂಡ್ರು. ಆಗಲೇ ಸ್ವಲ್ಪ ನೆಂದಂಗಾಯ್ತು ಒಳಗಡೆ, ಇಲ್ಲೆಲ್ಲ ಒಳಗೆ ನೆಂದಂಗಾಗಿದೆ. ಫುಲ್ ಟ್ಯಾಂಕ್ ಖಾಲಿ ಪೆಟ್ರೋಲ್. ಬೇಗ ಬಂದ್ವಿ. ಫುಲ್ ಟ್ಯಾಂಕ್ ಖಾಲಿನಾ? ಫುಲ್ ಟ್ಯಾಂಕ್ ಖಾಲಿ. 160 ಹೊಡೆದ್ರೆ ಇನ್ನೇನಿದೆ? 160 60 170 140 ಅಂತೂ ಫಿಕ್ಸ್ ಅವರು. 140 150 ಶುರು ಮಳೆ. ಇನ್ನು ಪ್ಯಾಂಟ್ ಅಯ್ಯೋ ಅಲ್ಲಿ ನೋಡ್ತಿದ್ದಂಗೆ ಬ್ರೋ, ಅಲ್ಲಿ ಏನು ಫುಲ್. ಈಗ ನೋಡಿ ಅಲ್ಲೆಲ್ಲ ಎಲ್ಲಿ ಬೇಸಿಗೆಯಿಂದ ಸೀದಾ ರೈನಿ ಸೀಸನಿಗೆ ಬಿದ್ದಂಗಿದೆ. ಸೊ ನಾವು 5 ಜನ ಇಲ್ಲೇ ಟಿಫನ್ ಮಾಡಿಕೊಂಡು ವಿ ಕೆ ಗೌಡ್ರಿಗೆ ಒಂದು ಅರ್ಧ ಗಂಟೆ ಕಾಯ್ಕೊಂಡು ಕೂತ್ಕೊಂಡ್ವಿ. ಆರಾಮಾಗಿ ಮಾತುಕತೆ ಆಡ್ಕೊಂಡು ನಗಾಡ್ಕೊಂಡು ಕೂತಿದ್ವಿ. ಆಗಲೇ ಬಂದರು ನೋಡ್ರಿ. ಈಗ ವಿ ಕೆ ಗೌಡ್ರು ಬಂದಿದ್ದಾರೆ, ಇನ್ನೊಂದು ರೈಡ್ಗೆ ಜಾಯಿನ್ ಆಗಿದ್ದಾರೆ. ಹಲೋ ನಮಸ್ಕಾರ. ಎಸ್, ಆಫ್ಟರ್ ಲಾಂಗ್ ಟೈಮ್ ಅಲ್ಲ, ಫಸ್ಟ್ ಟೈಮ್ ನಾವು ಎಲ್ಲೋ ರ್ಯಾಂಡಮ್ ಆಗಿ ಮೀಟ್ ಆಗಿದ್ದು. ಅದಾದಮೇಲೆ ರೈಡಲ್ಲಿ ಫಸ್ಟ್ ಟೈಮ್ ಹೊರಡೋಣ. ಆ ಕಡೆ ಎಲ್ಲ ಮೋಡ ಜಾಸ್ತಿ ಇದೆ, ಇಲ್ಲಿ ಇವಾಗಲೂ ಸ್ವಲ್ಪ ಸ್ವಲ್ಪ ಹನಿ ಇಡ್ತಾ ಇತ್ತು. ಈಗ ನೋಡಿದ್ರೆ ಕ್ಲಿಯರ್ ಆಗಿದೆ. ಸೊ ರೈನ್ ಗೇರ್ಸ್ ಅಂತೂ ಇದರಲ್ಲಿದೆ, ನೋಡೋಣ. ಯಾಕೆ ನಾ ಕಿತ್ತಾಡ್ತಾ ಇದ್ದೀರಾ? ಪೆಟ್ರೋಲ್ ತುಂಬ ಇದೆ ಅಣ್ಣ. ನೋಡಿ ಮಾನ್ಸೂನ್ ರೈಡಲ್ಲ ಅಷ್ಟು ಈಸಿಯಾಗಿ ಅನ್ಕೊಳ್ಬೇಡಿ. ಹಿಂಗೆ ನಿಲ್ಲಿಸ್ತೀವಿ, ಹಿಂಗೆ ಹಾಕ್ಕೊಂತೀವಿ, ಅದಾಡಬೇಕು. ಪ್ಯಾಂಟ್ ಹಾಕ್ಕೊಳ್ಳೋದು ದೊಡ್ಡ ಸಾಹಸ. ಇದು ಹಾಕ್ಕೊಂಡು ನೀವು ಇದು ನಂದು ತೆರೆ ಹಿಂದೆ ನೋಡ್ತೀರಾ, ನಾವು ಹಿಂಗೆ ಅಲ್ಲಿ ನಿಲ್ಲಿಸ್ಬೇಕು, ಅದು ತಗೋಬೇಕು, ಹತ್ಬೇಕು. ಈಗ ನೋಡಿ ಅವ್ರಿಗೆ ಬ್ಯಾಲೆನ್ಸ್ ಸಿಗದಿದ್ರೆ ಬ್ಯಾಲೆನ್ಸ್ ಕೊಡಬೇಕಾಗುತ್ತೆ. ಸಮಯ 12 ಗಂಟೆ. ನಾನು ಮೊನ್ನೆ ಡಿವಿಯೇಷನಲ್ಲಿ ಮಿಸ್ ಹಾಕ್ಕೊಂಡು ಹೋಗಿದ್ನಲ್ಲ, ಆ ಕಡೆಯಿಂದನೇ ಈಗ ಆಲ್ದೂರು ರೂಟ್ ತೊಗೊಂಡಿದ್ದೀವಿ. ಇದು ಸ್ವಲ್ಪ ವರ್ಸ್ಟ್ ಇದೆ ರೋಡು. ಇದು ಏನು ಒಂದು 5 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಈ ಥರ. ಇಲ್ಲ ಮಾಚಗೊಂಡನಹಳ್ಳಿವರೆಗೂ ಹಿಂಗೆ ಇದೆ ಕರೆಕ್ಟು. ಮುಂದೆ ಅಂತೂ ಹೆವಿ ಸರಿಯಾಗಿ ಮಳೆ ಆಗ್ತಾಯಿದೆ ನೋಡಿ, ಅದ್ಭುತವಾಗಿದೆ. ಸಕ್ಕತ್ತಾಗಿ ಆಗ್ತಾಯಿದೆ ಮಳೆ ಮಾತ್ರ. ಮುಂದೆ ಫುಲ್ಲು ರೈಡರ್ಸ್ ಗ್ಯಾಂಗು. ಇವ್ರು ಯಾಕೋ ಸ್ಲೋವಾಗಿ ಹೋಗ್ತಾವ್ರೆ, ಯಾಕೋ ಶೂ ಅಲ್ಲಿ ನೀರು ಇಳಿತಾಯ್ತಲ್ಲ. ಇವರು ಎಲ್ಲ ಸ್ವಲ್ಪ ಸ್ಟ್ರೀಟ್ ಬೈಕ್ಸ್ ಜಾಸ್ತಿ ಇದ್ದಾವೆ, ಸೊ ಆರಾಮಾಗಿ ಹೊಡಿತಾವ್ರೆ. ಫುಲ್ ಆನ್ ಮಾನ್ಸೂನ್. ಯಪ್ಪ ಎಲ್ಲೂ ನಿಲ್ಲಂಗೆ ಇಲ್ಲ. ಯಪ್ಪ ಸುಮಾರು ಆ ಬೇಲೂರಿಂದ ಡೈವರ್ಷನ್ನಿಂದ ಹಿಡಿದು ಇಲ್ಲಿವರೆಗೂ ನಿಂತೇ ಇಲ್ಲ. ಈಗ ಬ್ಯಾಟ್ರಿ ಸ್ವ್ಯಾಪ್ ಮಾಡ್ಕೊಂಡೆ. ನಾನು ವಿ ಕೆ ಗೌಡ್ರು ಹಿಂದೆ ಉಳ್ಕೊಂಡ್ವಿ. ಇವರು ಸ್ವಲ್ಪ ನೋಡಿ ಅವಾಗ ಬಂದಾಗ ಫುಲ್ ಇನ್ನೂ ಬ್ಯಾರನ್ ಲ್ಯಾಂಡ್ ಥರ ಇತ್ತು. ಅವಾಗಿನ್ನೂ ಏನೋ ಪೈರ್ ಹಾಕಿರಲಿಲ್ಲ, ಇವಾಗೆಲ್ಲ ಕಟ್ಬಿಟ್ಟವ್ರು ಬರ್ತದ್ದು. ಬಾಳೆಹೊನ್ನೂರು ಇನ್ನೊಂದು 8 ಕಿಲೋಮೀಟ್ರ್ ಇತ್ತು. ಸೊ ಅದರಿಂದ ಹಿಂದೆನೇ ಒಂದು ರೈಡ್ ತೊಗೊಂಡ್ವಿ. ಅದು ಆಂಜನೇಯ ಟೆಂಪಲ್ ಅಂತ, ಗಟ್ಟಿಕಲ್ಲು ಅಂತಲೂ ಏನೋ ಇತ್ತು. ಅಲ್ಲಿಗೆ ಹೋದಾಗ ಹೇಳ್ತೀನಿ, ಇಲ್ಲ ಹಾಕಿರ್ತೀನಿ, ಚೆಕ್ ಮಾಡಿ. ಹುಲಿ ಸಂರಕ್ಷಣಾ ವನ ಪ್ರಾಣಿಗಳನ್ನು ಗೌರವಿಸಿ. ಓ, ಭದ್ರಾ ಟೈಗರ್ ರಿಸರ್ವ್ ಬಂದ್ವಾ? ಏನಿದು? ಓಹೋ ಬ್ಯೂಟಿಫುಲ್. ಇದೆಲ್ಲಿ ಹುಡುಕಿದ್ರು ಇವರು? ಸಗದಾಗಿದೆ. ಯಾರು ಚೆಕ್ ಪೋಸ್ಟಲ್ಲಿ ಯಾರೂ ಇಲ್ಲ. ಓ ವಾವ್.
ಅನಿರುದ್ ಅಲ್ಲಿ ಸ್ವಲ್ಪ ಸ್ಪೇಸ್ ಇದೆಯಾ ತಿರುಗಿಸ್ಕೊಳಕ್ಕೆ? ಮತ್ತೆ ನಡೀರಿ. ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ರೋ. ಹತ್ಸೋದು ಹೆಂಗೆ ಇದು? ಪ್ಲೇಸ್ ಹೆಸರೇನು? ಬಂಡೆಕಲ್ಲು ಆಂಜನೇಯನ? ಹಾಂ, ಒಡ್ಡಕಲ್ಲು ಆಂಜನೇಯ. ಕ್ರೇಜಿ. ಈ ಕಡೆ ನೋಡಿ, ಈ ಕಡೆ ಫುಲ್ಲು ನದಿ ಹರಿತಾ ಇದೆ. ನಾನು ಬಂದಿದ್ದು ಈ ರೂಟು, ಸ್ವಲ್ಪ ಪಾರ್ಕ್ ಮಾಡಿದ್ವಿ. ಇಲ್ಲಿದೆ ನೋಡಿ ಗೈಸ್, ನಾವು ಇವಾಗ ಒಡ್ಡಗಲ್ಲು ಆಂಜನೇಯನ ದೇವಾಲಯದ ಹತ್ರ ಇದ್ದೀವಿ. ಈ ಜಾಗ ಎಲ್ಲಿಗೆ ಬರುತ್ತೆ ಅಂದ್ರೆ ಖಾಂಡ್ಯ ಅಂತ ಊರಲ್ಲಿ, ಬಾಳೆಹೊನ್ನೂರ್ದು ಡಿಸ್ಟ್ರಿಕ್ಟ್ ಖಾಂಡ್ಯ. ಆ ಖಾಂಡ್ಯದಲ್ಲಿ ಮಾರ್ಕಂಡೇಶ್ವರನ ದೇವಾಲಯ ಅಂತ ಇದೆ. ಆ ದೇವಾಲಯದ ಹತ್ರ ನೀವು ಒಂದು ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಒಳಗಡೆ ಬರ್ತೀರಾ. ವೈಲ್ಡ್ ಲೈಫ್ ಸ್ಯಾಂಚುರಿ ಒಳಗಡೆ ಬಂದ್ರೆ ಈ ಪರ್ಟಿಕ್ಯುಲರ್ ಪಾತ್ ನೀವು ಕಂಡು ಹಿಡಿಯೋದು ತುಂಬಾ ಕಷ್ಟ. ಫಸ್ಟ್ ಆಫ್ ಆಲ್ ಯಾರಾದ್ರೂ ಒಬ್ರು ಇಬ್ರು ತುಂಬಾ ಹುಷಾರಾಗಿ ನೋಡ್ಕೊಂಡು ಮಾಡ್ಕೊಂಡು ಬರ್ಬೇಕಾಗತ್ತೆ. ಅಕಸ್ಮಾತ್ ಇಲ್ಲಿಗೆ ಬಂದ್ರೆ ನೀವು ಆ ಒಂದು ಪಾತ್ ನೀವು ನೋಡ್ತಾ ಇರ್ಬೋದು. ಆ ಪಾತ್ ಒಳಗಡೆ ಬಂದ್ರೆ ನಿಮಗೆ ಇಲ್ಲಿ ಆಂಜನೇಯನ ದೇವಾಲಯ ನಿಮಗೆ ಕಾಣಿಸುತ್ತೆ. ಈ ದೇವಾಲಯದ್ದು ಒಂದು ಇತಿಹಾಸ ಏನು ಅಂದ್ರೆ, ಸೀತಾದೇವಿನ ಹನುಮಂತ ಮೀಟ್ ಅಥವಾ ಚೂಡಾಮಣಿನ ಕೊಟ್ಟು ವಾಪಸ್ ಬರ್ಬೇಕಾದ್ರೆ ಈ ಜಾಗದಲ್ಲಿ ರೆಸ್ಟ್ ತಗೊಂಡಿದ್ದ ಜಾಗ ಅಂತ ಕೂಡ ಹೇಳ್ತಾರೆ. ನೀವು ನೋಡ್ಬೋದು. ಇವಾಗ ನಾನು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಬನ್ನಿ, ಇದೇ ಆಂಜನೇಯನ ದೇವಾಲಯ. ಹತ್ತಿರದಲ್ಲಿ ಹೋಗಿ ತೋರಿಸ್ತೀನಿ. ಪರ್ಟಿಕ್ಯುಲರ್ ಬಂಡೆ ಮೇಲೇ ಆಂಜನೇಯ ಕೆತ್ತಲಾಗಿದೆ ಅಥವಾ ಉದ್ಭವ ಕೂಡ ಆಗಿದೆ ಅಂತ ಹೇಳ್ಬೋದು. ಸೊ ಇದು ಕಂಪ್ಲೀಟ್ ಭದ್ರಾ ನದಿ ತುಂಬ ಕೆಳಗಡೆ ಇರುತ್ತೆ. ಇವಾಗ ಎಲಿವೇಶನ್ ಸ್ವಲ್ಪ ಮೇಲಕ್ಕೆ ಆಗಿದೆ, ಅಷ್ಟು ಮಳೆ ಬಂದಿದೆ. ಇದು ಆಫ್ ರೋಡು. ಅದೇ ಒಂದು ಭದ್ರಾ ವೈಲ್ಡ್ ಲೈಫ್ ವೇ. ಪೆನಿನ್ಸುಲಾನು ಕಾಣಿಸಲ್ಲ. ಹೋಗ್ತಾ ಇದ್ದಾರೆ. ಟೈಮ್ ನಾನು ನನ್ನ ಗಾಡಿನ ಯಾವ ಹತ್ತಿಸ್ತಾ ಇರೋದು ನೋಡ್ತೀನಿ. ಅಲ್ಲಿ ಸ್ವಲ್ಪ ನೋಡಿಕೊಂಡು ಈ ಕಡೆಯಿಂದ ಹತ್ತಿಸ್ಬೇಕು. ಈ ಕಡೆಯಿಂದನಾ? ಒಳ್ಳೆ ಟ್ರ್ಯಾಕ್ಷನ್ ಸಿಕ್ತು ಅಂದರೆ ಇನ್ನು ಸ್ವಲ್ಪ ಲೆಫ್ಟು ಈ ಬ್ಯೂಟಿಫುಲ್ ಜಾಗದಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿಂದ ಆಗುಂಬೆ ಕಡೆ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. ದಾರಿಯುದ್ದಕ್ಕೂ ಮಳೆ ನಮ್ಮ ಜೊತೆನೇ ಇತ್ತು. ಆಗುಂಬೆ ಸ್ಟಾರ್ಟಿಂಗಲ್ಲೇ ಒಂದು ಚಿಕ್ಕ ಅಂಗಡಿ ಇತ್ತು, ಅಲ್ಲೇ ಸ್ವಲ್ಪ ಬ್ರೇಕ್ಗೆ ಅಂತ ನಿಲ್ಲಿಸಿದ್ವಿ. ಎಂಥ ಸುಂದರವಾದ ಜಾಗ ಅಂತೀರ ಆಗುಂಬೆ. ಸುತ್ತಲೂ ಹಸಿರು, ಮಂಜಿನಿಂದ ತುಂಬಿದ ವಾತಾವರಣ, ಆಗಾಗ ಬರುವ ಮಳೆ. ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಖುಷಿಯಾಗಿ ಮಾತಾಡಿಕೊಂಡು ಅಲ್ಲಿಂದ ಹೊರಟಾದ್ಮೇಲೆ ನಮ್ಮ ಮುಂದೆ ಇದ್ದಿದ್ದ ಚಾಲೆಂಜ್ ಅಂದರೆ ಈ ಆಗುಂಬೆ ಘಾಟ್ಸ್ನ ಹೆವಿ ರೈನ್ಫಾಲಲ್ಲಿ ಕ್ರಾಸ್ ಮಾಡೋದು.
ಆಗುಂಬೆ ಘಾಟ್ ಇಳ್ಕೊಂಡು ಸೋಮೇಶ್ವರದಿಂದ ಸ್ವಲ್ಪ ಹತ್ರನೇ ಒಂದು ಸ್ಟೇ ಮಾಡಿದ್ವಿ. ಹೋಮ್ ಸ್ಟೇ ಹೆಸರು ಬಂದುಬಿಟ್ಟು ಕಾಡಿನ ಮನೆ ಹೋಮ್ ಸ್ಟೇ ಅಂತ. ಸುತ್ತ ಗ್ರೀನ್ರಿ ಮಧ್ಯೆ ಒಂದೊಳ್ಳೆ ಬ್ಯೂಟಿಫುಲ್ ಆದ ಹೋಮ್ ಸ್ಟೇ ಅಂತಲೇ ಹೇಳ್ಬೋದು. ಸ್ಟೇಗೆ ಬಂದಾಯಿತು. ಈಗ ಎಲ್ಲ ನೋಡಿ, ನಮ್ಮ ಪ್ಯಾನೇರ್ಸಲ್ಲಿ ಈ ಪ್ಯಾನೇರಲ್ಲಿ ನೀರು ಹೋಗ್ಬಿಟ್ಟಿತ್ತು ಫುಲ್ಲು. ಸೊ ಅದೊಂದು ಸ್ವಲ್ಪ ಎಲ್ಲ ನೀರು ಡ್ರೈನ್ ಮಾಡಿಬಿಟ್ಟು ಒಣಗಿಸಿಟ್ಬಿಟ್ಟೆ. ಇನ್ನೆಲ್ಲ ಕವರ್ಗೆ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದೀನಿ. ದಿನ ಎಲ್ಲ ರೈಡ್ ಮಾಡಿ ಬಂದಿದ್ದರಿಂದ ರೂಮಿಗೆ ಬಂದು ಎಲ್ಲ ರೈನ್ ಗೇರ್ಸ್ ಹಾಗೂ ರೈಡಿಂಗ್ ಗೇರ್ಸ್ನೆಲ್ಲ ವಿಚಾಕ್ಬಿಟ್ಟು ಊಟ ಮಾಡಿಕೊಂಡು ನಾಳೆ ಯಾವ ಥರ ಅಡ್ವೆಂಚರ್ ಇದೆ ಅನ್ನೋ ಯಾವುದೇ ಕ್ಲೂ ಇಲ್ದಂಗೆ ಮಲ್ಕೊಂಡಿದ್ದಾಯಿತು. ಹಾಗೂ ಬೆಳಿಗ್ಗೆ ಎದ್ಮೇಲೆ ಹೋಮ್ ಸ್ಟೇ ಹೇಗೆ ಕಾಣ್ತಿತ್ತು ಅಂತ ನೀವೇ ನೋಡಿ. ಕಾಡು ಮನೆ ಸ್ಟೇ ಇದು, ಹೆಬ್ರಿ ಹತ್ರ. ಸೊ ನೀವೇನು ಫಸ್ಟ್ ಶಾರ್ಟ್ಸ್ ನೋಡಿದೆ, ಅದು ಬ್ಯೂಟಿಫುಲ್ ಸರೌಂಡಿಂಗ್ಸ್. ಈಗ ಬೆಳಗ್ಗೆ 7 ಗಂಟೆ ಆಗಿದೆ, ಏನೆಲ್ಲ ಮಲಗಿದ್ದಾರೆ ಸ್ವಲ್ಪ ಜನ. ನಾನು, ಅಮಿತ್, ತಿರ್ಗಿ ಅಲ್ಲಿ ಗೋಲ್ಡು. ಇಲ್ಲಿ ಒಂದಿಬ್ಬರು ಇಲ್ಲಿ ಪಾರ್ಕ್ ಮಾಡಿದ್ರು, ನಾವು ಇದ್ರ ಹಿಂದೆ ಪಾರ್ಕ್ ಮಾಡಿದ್ದೀವಿ ಬೈಕ್ನ. ಇಲ್ಲೇನಂದರೆ ಇದೆಲ್ಲ ಸ್ಟೇ ಇದೆ, ಆ ಕಡೆ ಎಲ್ಲ ನಮಗೆ ರೆಸ್ಟೋರೆಂಟ್ ಇದೆ. ಆ್ಯಂಡ್ ಸಖತ್ತಾಗಿದೆ, ಒಂಥರ ಹಟ್ ಥರ ಡಾಬಾ ಸ್ಟೈಲೆಲ್ಲ ಇದೆ ಇಲ್ಲಿ. ಆ್ಯಕ್ಚುಲಿ ರಾತ್ರಿನೂ ಬೆಳಗಿನ ಜಾವ ಎಷ್ಟು ಸೌಂಡ್ ಬರ್ತಿತ್ತು ಅಂದರೆ, ಇದು ಬೇರೆ ಹೆಂಚಲ್ಲ, ಪ್ಲಸ್ ಮುಂದೆ ಶೀಟ್ ಬೇರೆ ಹಾಕೋರೆ, ಬರೋ ಅಂತ ಸೌಂಡ್ ಹೊಡಿತಾಯಿತ್ತು. ನೆನ್ನೆ ಎಲ್ಲ ರೈನ್ ಗೇರ್ಸ್ ಎಲ್ಲ ಇಲ್ಲೇ ಹೊರಗೆ ಹಾಕ್ಬಿಟ್ಟಿದ್ವಿ ನೋಡಿ, ಆ ಚೇರ್ ಮೇಲೆ ಇಲ್ಲಿ ಎಲ್ಲ ಸೂಪರಾಗಿತ್ತು. ಲೈಕ್ ನಾನು ನೆನ್ಸ್ಕೊಳಂಗೆ ಲಾಸ್ಟ್ ಇಯರ್ ಒಂದ್ಸತಿ ಶಿವಮೊಗ್ಗ ರೈಡ್ ಮಾಡಿದ್ವಿ, ಇದೇ ಜಾಗ ಬಂದಿದ್ವಿ ಹೆಬ್ರಿಗೆ. ಶಿವಮೊಗ್ಗದಿಂದ ಬಂದು ಈ ಕಡೆಯಿಂದ ಅವಾಗ ಹಿಂಗೆ ಮಳೆ ಬರ್ತಿತ್ತು, ಇವತ್ತು ಹಂಗೆ ಮಳೆ ಬಂತು, ಮಜಾ ಇತ್ತು. ಮತ್ತು ಈ ಜಾಗ ಹೆಬ್ರಿಗೆ ಹತ್ರನೇ ಇತ್ತು. ಹಾಗೂ ನನ್ನ ಫ್ರೆಂಡ್ ಅಮಿತ್ಗೆ ಪ್ರಸಾದ್ ಅಂತ ಒಬ್ಬರು ಹೆಬ್ರಿಲಿ ಪರಿಚಯ ಆಗಿದ್ದರು. ಅವರು ಹಾಗೂ ಅವ್ರ ಫ್ರೆಂಡ್ಸ್ ನಮ್ಮನ್ನು ಒಂದೊಳ್ಳೆ ವೆಸ್ಟರ್ನ್ ಘಾಟ್ಸ್ ಒಳಗೆ ಟ್ರಯಲ್ಸಿಗೆ ಕರ್ಕೊಂಡು ಹೋಗ್ತೀವಿ ಬನ್ನಿ, ಹಾಗೂ ನಿಮಗೆ ಒಬ್ಬ ವ್ಯಕ್ತಿನ ಮೀಟ್ ಮಾಡಿಸ್ಬೇಕು, ಸುಮಾರು 40 ವರ್ಷಗಳಿಂದ ಕಾಡಲ್ಲೇ ಜೀವನ ಮಾಡ್ತಿರೋಂಥ ವ್ಯಕ್ತಿನ ನಿಮಗೆ ಮೀಟ್ ಮಾಡಿಸ್ತೀವಿ ಅಂದರು. ನಾವೆಲ್ಲ ಈ ವೆಸ್ಟರ್ನ್ ಘಾಟ್ಸ್ ಮಧ್ಯೆ ರೈಡ್ ಮಾಡೋಕ್ಕೆ ಎಷ್ಟು ಖುಷಿಯಾಗಿದ್ವೋ ಆ ವ್ಯಕ್ತಿ ನೋಡೋಕ್ಕೂ ಅಷ್ಟೇ ಎಕ್ಸೈಟೆಡ್ ಆಗಿದ್ವಿ. ಹೆಬ್ರಿಲಿ ಬಟ್ರ್ ಹೋಟೆಲ್ ಅಂತ ಒಂದು ಚಿಕ್ಕ ಹೋಟೆಲ್ ಇದೆ. ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಹೋಗಿ ಟಿಫನ್ ಮಾಡೋಣ ಅಂತಂದರು. ನಾನು ಏನು ಸ್ಪೆಷಲ್ ಅಂದ್ಕೊಂಡಿದ್ದೆ. ಆ್ಯಂಡ್ ಹೋಗಿ ನೋಡಿದಾಗೂ ಒಂದು ಚಿಕ್ಕದಾದ ಹೋಟೆಲ್ ಥರ ಇತ್ತು. ಬಟ್ ಒಳಗಡೆ ಆರ್ಡ್ರ್ ಮಾಡಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದಾಗ ಗೊತ್ತಾಯಿತು ಅದರ ಟೇಸ್ಟು ಹಾಗೂ ಆ ಪ್ಲೇಸ್ನ ಸ್ಪೆಷಾಲಿಟಿ ಏನಂತ. ಇಡ್ಲಿ, ಪೂರಿ, ಬನ್ಸ್, ರೈಸ್ ಬಾತ್, ವಡೆ, ಟೀ, ಕಾಫಿ ಎಲ್ಲ ಸಿಗ್ತಿತ್ತು. ಹಾಗೂ ನೀವು ಆರ್ಡ್ರ್ ಮಾಡಿಬಿಟ್ಟು 10-15 ನಿಮಿಷ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಆರ್ಡ್ರ್ ಮಾಡಿ 1-2 ನಿಮಿಷಕ್ಕೆ ನಿಮ್ಮ ಟೇಬಲ್ಗೆ ಬರ್ತಾ ಇರುತ್ತೆ. ಬಟ್ರ್ ಹೋಟೆಲಲ್ಲಿ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು, ಅವತ್ತು ಕೃಷ್ಣ ಜನ್ಮಾಷ್ಟಮಿ ಆದ್ದರಿಂದ ಹೊರಗಡೆ ಪ್ರೊಸೆಷನ್ನು ನಡೀತಾ ಇತ್ತು. ಬೆಟ್ಟು ಕಬ್ಬಿನಾಡು ಹಳ್ಳಿ ರೋಡ್ ಬರ್ತಾ ಇರ್ತಾರೆ, ಗೊತ್ತಾಗುತ್ತೆ ಇದ್ದೇ ಇರೋದು. ಇಲ್ಲಿಗೆ ಇವತ್ತಿಂದು ಸ್ಟಾರ್ಟ್.
ಕ್ರೇಜಿ ರೋಡ್ ಮಾತ್ರ. ಮುಂದೆ ಹೋಗುತ್ತಾ ಗಾಡಿ? ಬೈಕ್ ಇನ್ನು ಮುಂದೆ ಹೋಗ್ತೇವೆ, ನಾವು ಮುಂದೆ ಹೋಗ್ತೇವೆ. ಇದಲ್ಲ ನಮ್ದು ಎಂಡ್ ಪಾಯಿಂಟ್ ಮುಂದೆ. ಇದು ನಾವೀಗ ಒಂದು ವಾಟರ್ ಫಾಲ್ಸ್ ಅಂತ ನಿಲ್ಸ್ತೇವೆ. ಓಕೆ ಹೆಂಗಿದೆ ಬ್ರೋ? ಕ್ರೇಜಿ ರೋಡ್ ಮಾತ್ರ. ಹಾಫ್ ರೋಡ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಹೊತ್ತೇ ಆಗಿತ್ತು. ಪ್ರಸಾದ್ ಅವ್ರು ಬಂದು ಇಲ್ಲಿ ಸ್ಟಾಪ್ ಮಾಡೋಣ, ಇಲ್ಲಿ ಒಂದು ಸ್ವಲ್ಪ ಒಳಗೆ ಹೋದರೆ ಒಂದು ವಾಟರ್ ಫಾಲ್ಸ್ ಇದೆ ಅಂದರು. ಎಷ್ಟೊತ್ತು ನಡಿಬೇಕು ಅಂದರೆ ಒಂದು 5 ಮಿನಿಟ್ಸ್ ಆಗ್ಬೋದು, 3-4 ಮಿನಿಟ್ಸ್ ಆಗ್ಬೋದು, ಅಷ್ಟರಲ್ಲೇ ಫಾಲ್ಸಿಗೆ ರೀಚ್ ಆಗ್ತೀವಿ ಅಂದರು. ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಅಲ್ಲೇ ಬೈಕ್ ಪಾರ್ಕ್ ಮಾಡಿ ಕಾಡೊಳಗೆ ನಡ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಹಾಫ್ ರೋಡ್ ಸ್ವಲ್ಪ ಮಾಡ್ಕೊಂಡ್ಬಂದ್ವಿ. ಇನ್ನೂ ಒಂದು 5-10% ಇರ್ಬೋದು. ಇಲ್ಲೇನೋ ಸ್ವಲ್ಪ ವಾಟರ್ ಫಾಲ್ಸ್ ಇದೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಿ ಮಾನ್ಸೂನ್ ಅಂದ್ಬಿಟ್ಟು ಆರಾಮಾಗಿ ಮನೆ ಕೂತ್ಕೊಂಡು ನೋಡ್ತಿರ್ತೀರಾ. ನಾವು ಪಡೋ ಪಾಡು ಇದು. ನೋಡಿ ನಾವು ಪಡೋ ಪಾಡಿದು. ಸದ್ಯಕ್ಕೆ ಅವಾಗ ಸ್ಟಾರ್ಟ್ ಆದಾಗಿದ್ದ ಮಳೆ ಇಲ್ಲ. ಸೊ ಬಂತಲ್ಲ, ಅದೇ ಇವಾಗಿಲ್ಲ ಸದ್ಯ. ನೋಡಿ ಎಷ್ಟೆಲ್ಲ ಇದಿದೆ ಸರ್ಕಸ್. ನೋಡಿ ನಮ್ಮ ಅಣ್ಣ ಹೇಗೆ ಬರ್ತಾವ್ರೆ. ಗ್ರಿಪ್ ತಗೊಂಡು ಬನ್ನಿ. ಎಷ್ಟು ಕಷ್ಟಪಟ್ಟು ಬರ್ತಾವ್ರೆ. 5 ಮಿನಿಟ್ಸ್ ಕಟ್ ಮಾಡಿದ್ವಿ ಅಷ್ಟೇ. ಬ್ಯೂಟಿಫುಲ್ ಫಾಲ್ಸ್. ಥ್ಯಾಂಕ್ಸ್ ಫಾರ್ ಪ್ರಸಾದ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ನಾನು ಇಟ್ಕೊಳ್ತೀನಿ. ನಂದು ಒಳ್ಳೆ ಮೊಮೆಂಟಮಲ್ಲಿ ಇತ್ತು, ಮೊಮೆಂಟಮ್ ಮಿಸ್ ಆಯಿತು. ಆ ಕಡೆ ಹೋಗ್ಬೇಕು. ಇರ್ಲಿ, ಏನಾಯ್ತಾ? ಇಲ್ಲ, ಸೈಲೆನ್ಸರ್ ತಗೋತು. ಆ ಕಡೆ ಬಂದಿದ್ರಾಗಿತ್ತಲ್ಲ. ನಾನು ಅದಕ್ಕೆ ಆಚೆ ಇಳಿದೆ. ಒಳ್ಳೆ ಮೊಮೆಂಟಮ್ ಇತ್ತು. ನಿಮ್ಗೆ ಸ್ಟಾಪ್ ಆಗ್ಬಿಡ್ತಲ್ಲ, ಇನ್ನೇ ನಿಲ್ಲಿಸ್ದೆ ಅಂದ್ರೆ ಅವಾಗ ನಿಲ್ಲಿಸ್ದೆ. ನೀವು ಮೂವ್ ಆದ್ಮೇಲೆ ನಾನು ಲೆಫ್ಟಲ್ಲಿ ಹೇಳ್ಕೊಂಬಂದೆ. ಸ್ವಲ್ಪ ಇದಾಗಿದೆ ಅಷ್ಟೇ ಆಗುತ್ತೆ. ನೋಡಿ ನೋಡಿ. ಹಾಂ ನಡ.
ಸುಮಾರು ಹೊತ್ತು ಆಫ್ ರೋಡಿಂಗ್ ಮಾಡಿದ್ದಾದಮೇಲೆ ಒಂದು ಬ್ಯೂಟಿಫುಲ್ ಜಾಗಕ್ಕೆ ತಲುಪಿದ್ವಿ. ಸುತ್ತ ಬೆಟ್ಟ ಇದೆ ಹಾಗೂ ನೆಲದ ಮೇಲೆ ಯಾರೋ ಒಂದು ಗ್ರೀನ್ ಕಾರ್ಪೆಟ್ ಹಾಸಿದಾರೇನೋ ಅನ್ನೋ ಥರ ಒಂದು ಜಾಗ. ಪಕ್ಕ ನೋಡಿದ್ರೆ ಒಂದೆರಡು ಚಿಕ್ಕ ಚಿಕ್ಕ ಮನೆಗಳು. ಸಿಟಿಯಿಂದ ಆಚೆ ಇಲ್ಲಿ ಯಾರಾದರೂ ಇರ್ತಾರಾ ಅನ್ನೋ ನಮ್ಮ ಕ್ವಶನ್ಗೆ ಅಲ್ಲಿ ನಮ್ಗೆ ಉತ್ತರ ಸಿಕ್ಕಿದ್ದು ಹೌದು, ಇರ್ತೀವಿ, ಆದರೆ ಇನ್ನೂ ನೆಮ್ಮದಿಯಾಗಿದ್ದೀವಿ ಅಂತ. ಹೆಂಚಿನ ಮನೆಯ ಮುಂದಿನ ಹಸಿರಾದ ಜಾಗ, ದನದ ಕೊಟ್ಟಿಗೆ, ಅಲ್ಲೂ ಇಲ್ಲೂ ಅಡ್ಡಾಡುವ ನಾಯಿಗಳು ಹಾಗೂ ಮನೆ ಪಕ್ಕನೇ ಹರಿಯುವ ತೊರೆ. ಸ್ವರ್ಗ ಎಲ್ಲಿ ಅಂತ ಕೇಳ್ತಾರೆ ಜನ ನಮ್ಮ ಮುಂದೆನೇ ಇದ್ದಾಗ. ನೋಡಿ ಬೈಕು ಯಾವ ರೀತಿ ಆಗಿದೆ. ಈ ಕಡೆ ಬಿದ್ದರೂ ಇಲ್ಲಿ ಇಂಪ್ಯಾಕ್ಟ್ ತೊಗೊಂತು. ಇದಕ್ಕೇನಾಗಲಿಲ್ಲ ಸದ್ಯ, ಸ್ಟಡಿ ಇದೆ ಸ್ವಲ್ಪ. ಮೇನು ಇದಕ್ಕೂ ಇನ್ನೆಲ್ಲೂ ಟಚ್ ಆಗಿಲ್ಲ. ಸೊ ಆ್ಯಕ್ಚುಲಿ ಇಲ್ಲೆಲ್ಲ ವೀಲ್ ಸ್ಪಿನ್ಗಳು ಮಾಡಿ ಕೆಡಿಸ್ಬಿಟ್ಟವ್ರೆ. ಅದಕ್ಕೋಸ್ಕರ ನೋಡಿ ಸುತ್ತು ವೀಲ್ ಸ್ಪಿನ್ಗಳು ಮಾಡಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಯಾರು ಬಂದರೆ ದಯವಿಟ್ಟು ಆ ಥರ ಸರ್ಕಸ್ಗಳೆಲ್ಲ ಮಾಡಬೇಡಿ. ಬಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಎಂಜಾಯ್ ಮಾಡಿಕೊಂಡು ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗಿ. ಗಾಡಿ ಈ ಥರ ಬೇರೆ ತುಂಬ ಜಾಗಗಳಿದೆ, ಅಲ್ಲೆಲ್ಲ ಮಾಡ್ಕೋಬೋದು. ಇದೇ ಜಾಗ ಬೇಕಾ ಕೆಡ್ಸೋಕ್ಕೆ? ಸೊ ಬಿ ರೆಸ್ಪಾನ್ಸಿಬಲ್ ಬೈಕರ್. ಬಂದ್ರೆ ನೀಟಾಗಿ ನಿಲ್ಲಿಸಿ ನೇಚರ್ ಎಂಜಾಯ್ ಮಾಡಿಕೊಂಡು 4-5 ಫೋಟೋ ಇಡ್ಸ್ಕೊಂಡು ಬಟ್ ಈ ಜಾಗ ಆದಮೇಲೆ ಇಲ್ಲಿಂದ ಒಂದು ಸ್ವಲ್ಪ ಸುಮಾರು ದೂರ ಆಫ್ ರೋಡಿಂಗ್ ಮಾಡ್ತಾನೆ ಹೋಗಬೇಕಾಗಿತ್ತು ನಮ್ಮ ಅಜ್ಜನ ನೋಡೋದಕ್ಕೆ. ಆದರೆ ಆ ಮಾರ್ಗ ಇಷ್ಟೊಂದು ಕಠಿಣವಾಗಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೋಡಿ ನೀರು ಹರಿತಾ ಇದೆ, ಅದ್ರ ಮಧ್ಯೆ ನೋಡ್ಕೊಂಡು ಹೋಗ್ತಾ ಇದೆ. ಆಗಲ್ಲ, ಆಗತ್ತೆ ತಡೆ ಇನ್ನು ಏನ್ ಮಾಡ್ತಾ ಇದೀವಿ ನಾವು? ಏನ್ ಮಾಡ್ತಾ ಇದೀವಿ? ಮಳೆ ನೆನಿಬೇಕು ಅಂದ್ರಲ್ಲ, ನೆನಿರಿ. ಓ ಇಲ್ಲಿ ಬೇರೆ ಯಾವುದೋ ಬಿದ್ದಿದೆ, ಅಲ್ಲೇನು ಬಗ್ಗಿಸ್ಕೊಂಡು ಹೋಗೋದೇನಾ? ಇಲ್ಲ ಇಲ್ಲ ಆಗ್ಲಿ. ಹಾ ಇನ್ನು ಬರ್ಲಿ 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 ಬರ್ಲಿ. ಗಾಡಿ ಬರ್ತದೆ, ನೀ ಜಪ್ಪು ಗಾಡಿ ಆಫ್ ಅಂತ ನೀಟ್ರಲ್ಲಿ ಬಾರ್ದು ಆಫ್ ಅಂತ. ಲೆಫ್ಟು ಲೆಫ್ಟು. ನಡೀರಿ, ಏನು ಪರವಾಗಿಲ್ಲ.
ಇಲ್ಲಿಗೆ ಬಂದರು. ನಾವು ತಾತನ ನೋಡೋಕೆ ಬಂದರೆ ತಾತ ನಮ್ಮನ್ನೇ ನೋಡೋಕೆ ಇಲ್ಲ ಇನ್ನೂ ಇದೆ ಅನ್ಸುತ್ತೆ. ಮುಂದೆ ಇದೆಯಾ ದೂರ? ಇಲ್ಲ 200 ಮೀಟರ್ಸ್ ಅಂದ್ರೆ ಅಷ್ಟೇ. ತಾತ ನಮ್ಮನ್ನೇ ನೋಡ್ಕೊಂಡೆ ಬಂದ್ಬಿಟ್ರು ನೋಡ್ರಿ. ಇವರೇ ತಾತ 40 ವರ್ಷದಿಂದ ಇದ್ದಾರೆ, ಒಬ್ಬರೇ ಇರೋದು. ಸುಮಾರು 40 ವರ್ಷಗಳಿಂದ ಕಾಡಲ್ಲೇ ಇದ್ದಾರಂತೆ, ಅದು ಏಕಾಂಗಿಯಾಗಿದ್ದಾರಂತೆ ಈ ವ್ಯಕ್ತಿ. ನಾನು ಮೊದಲಿಗೆ ಇವರು ನೋಡಿದ ತಕ್ಷಣ ನನ್ನ ಮನಸ್ಸಲ್ಲಿ ಮೂಡಿದ ಭಾವನೆ ಏನಂದರೆ, ಈ ವ್ಯಕ್ತಿಯಾಗಿ ಇಷ್ಟು ಖುಷಿಯಾಗಿದ್ದಾರೆ ಅಂತ. ನಮ್ಮನ್ನೆಲ್ಲ ಮಾತಾಡಿಸ್ಬೇಕಾದ್ರೆ ಅವ್ರು ಎಷ್ಟು ನಗಾಡ್ತಾ ಹಾಗೂ ಎಷ್ಟು ಖುಷಿಯಾಗಿ ಮಾತಾಡಿಸ್ತಿದ್ರು ಅಂದರೆ ನೋ ವರ್ಡ್ಸ್. ಯಾವುದೇ ಒಂದು ಕಲ್ಮಶ ಇಲ್ಲದ ನಗು ಅದು. ದುಡ್ಡು ಮಾಡಬೇಕು, ಅರಮನೆ ಕಟ್ಟಿಸ್ಬೇಕು, ಆಗಿರಬೇಕು, ಈಗಿರಬೇಕು ಅಂತ ಬೇಡ್ಕೊಳ್ಳೋ ಈ ಕಾಲದಲ್ಲಿ ಅಜ್ಜ, ಅದು ಕಾಡಿನ ಒಳಗಡೆ ತಾನು ಹಾಗೂ ತನ್ನ ಹಸುಗಳು, ಒಂದು 8 ರಿಂದ 10 ಹಸುಗಳಿದಾವಂತೆ, ಅವುಗಳ ಜೊತೆನೇ ಹಾಗೂ ಪ್ರಕೃತಿ ಜೊತೆನೇ ತನ್ನ ಜೀವನವನ್ನು ನಡೆಸ್ತಾ ಇದ್ದಾರೆ. ಇನ್ನೇನು ಹೇಳ್ತೀರಾ ಈ ವ್ಯಕ್ತಿ ಬಗ್ಗೆ? ಕಲ್ಪನಾತೀತ, ವರ್ಣಾತೀತ. ನಮ್ಮಿಂದ ಅವ್ರಿಗೆ ಯಾವ ರೀತಿ ಹೆಲ್ಪ್ ಮಾಡಬೇಕೋ ನನಗಂತೂ ಅರ್ಥ ಆಗಲಿಲ್ಲ. ನಮ್ಮಿಂದ ಯಾವುದೇ ಥರದ ಹೆಲ್ಪ್ ಸಹ ಅವ್ರು ಎಕ್ಸ್ಪೆಕ್ಟು ಮಾಡ್ತಾ ಇರಲಿಲ್ಲ. ನಮ್ಮ ಕಡೆಯಿಂದ ಸ್ವಲ್ಪ ಹಣ ಸಹಾಯನ ಮಾಡಿ ಅಲ್ಲಿಂದ ವಾಪಸ್ ಹೊರಟಿದ್ದಾಯಿತು. ಎಲ್ಲರೂ ಟ್ರೈ ಮಾಡಿದ್ರೆ ಇದು ನೆತ್ತಿಡ್ಬೋದು ಆ ಕಡೆಗೆ. ಇದು ಒಳ್ಳೆ ಎಕ್ಸ್ಪೀರಿಯನ್ಸ್. ಎಲ್ಲರೂ ಟ್ರೈ ಮಾಡಿದ್ರೆ ಇದು ನೆತ್ತಕ್ಕಾಗಲ್ವಾ? ಅಲ್ಲಿ ಕಟ್ಟಾಗಿದೆಯಾ ಇಲ್ಲೋ? ಅದು ಆಗಲ್ವಾ? ಹೆವಿ ಭಾರ ಇರುತ್ತಲ್ಲ. ಎಲ್ಲ ಇಲ್ಲಿಗೆ ಶೋಲ್ಡ್ರ್ ಕೊಟ್ಬಿಟ್ಟು ಒಂದು ಡೇಟ್ಗೆ ಟ್ರೈ ಮಾಡೋಣ ಫಸ್ಟ್ ಇಲ್ಲಿ ಲಿಫ್ಟ್ ಮಾಡೋಕ್ಕೆ. ಹಾಂ ಹೌದು. ನಾನು ಕಾಲು ಬಿಟ್ಟು ಮೊದಲನೇ ಸಾರಿ ಇಷ್ಟು ಕಷ್ಟ ಇರೋ ಆಫ್ ರೋಡಲ್ಲಿ ನಾನು ನನ್ನ ಹಿಮಾಲಯನ್ 450ನ ಓಡಿಸ್ತಾ ಇರ್ತಿದ್ದು. ರೈಡ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಸ್ವಲ್ಪ ಹಿಂಜರಿಕೆ ಇತ್ತು ಈ ಹಿಮಾಲಯನ್ 450ಯಲ್ಲಿ ಹೇಗೆ ಈ ಆಫ್ ರೋಡನ್ನ ಮ್ಯಾನೇಜ್ ಮಾಡ್ತೀನಿ ಅಂತ. ಬಟ್ ರೈಡ್ ಕಂಪ್ಲೀಟ್ ಆದಮೇಲೆ, ರೈಡ್ ಮಾಡಬೇಕಾದ್ರೇ ನನಗೆ ಆಮೇಲೆ ಗೊತ್ತಾಯಿತು ಇದರ ಕೇಪಬಿಲಿಟೀಸ್ ಏನೇನು ಅಂತ. ನಾನು ಮೊದಲಿಗೆ ಈ ಬೈಕ್ನ ಪರ್ಚೇಸ್ ಮಾಡಾದಮೇಲೆ ಇದರಲ್ಲಿ ಆಫ್ ರೋಡಿಂಗ್ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೆ. ಬಟ್ ರೈಡ್ ಮಾಡಬೇಕಾದ್ರೆ ಇದ್ರ ಪವರು ಹಾಗೂ ಗ್ರೌಂಡ್ ಕ್ಲಿಯರೆನ್ಸು ಇದೆಲ್ಲ ನೋಡಿಬಿಟ್ಟು ಆಫ್ ರೋಡಿಂಗ್ ಮೇಲೆ ನನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಅಲ್ಲಿಂದ ವಾಪಸ್ ಬರುವಾಗ ಪ್ರಸಾದ್ ಅಣ್ಣವರು ಇನ್ನೊಂದು ಇಲ್ಲಿ ವಾಟರ್ ಫಾಲ್ಸ್ ಇದೆ, ಹೋಗಿ ಬರೋಣ ಬನ್ನಿ ಅಂತ ಕರ್ಕೊಂಡೋದ್ರು. ಅದು ಯಾವ ಲೆವೆಲ್ ಹರಿತಾ ಇತ್ತು ಅಂದರೆ, ಮಳೆಗಾಲ ಆದ್ದರಿಂದ ಜಾಸ್ತಿನೇ ಫ್ಲೋ ಆಗ್ತಾಯಿತ್ತು. ಅವ್ರು ಹೇಳ್ತಿದ್ರು ನಾವು ಸಮ್ಮರ್ಸಲ್ಲಿ ಇಲ್ಲಿ ಹೋಗಿ ಅಲ್ಲೆಲ್ಲ ಮಧ್ಯೆ ನಿಂತ್ಕೊಂಡೇ ಸ್ನಾನ ಮಾಡ್ತೀವಿ, ಅಷ್ಟು ಚಿಕ್ಕದಾಗಿ ಹರಿಯುತ್ತೆ. ಈಗ ಮಳೆಗಾಲ ಆದ್ದರಿಂದ ಇಷ್ಟೊಂದು ದುಮ್ಮಿಕ್ಕೆ ಹರಿತಾ ಇದೆ ಅಂತ. ಇದು ನೆಕ್ಸ್ಟ್ ಡೇ. ನೆನ್ನೆ ಸಂಜೆ ಇಲ್ಲಿಗೆ ಬೇಗ ರೀಚ್ ಆಗಿಬಿಟ್ಟು ಸ್ವಲ್ಪ ಅಲ್ಲೇ ವಾಟರ್ ಫಾಲ್ಸ್ ಎಲ್ಲ ನೋಡಿದ್ರಲ್ಲ, ಅಲ್ಲೆಲ್ಲ ಸುತ್ತಾಡಿಕೊಂಡು ಆಮೇಲೆ ಸ್ಟೇಗೆ ಬಂದ್ವಿ. ನೆನ್ನೆ ಅಂತೂ ಸುಮಾರು ಹೆವಿ ಅಂದರೆ ಹೆವಿ ಮಳೆ ಇತ್ತು. ಸೊ ಇವತ್ತು ಬೆಳಿಗ್ಗೆನೂ ಅಷ್ಟೇ ಮಧ್ಯರಾತ್ರಿಯಿಂದ ಹೆವಿ ಹೊಡಿತಾನೆ ಇದೆ, ಈಗಲೂ ನೋಡ್ಬೋದು ನೀವು. ಸೊ ಈಗ ಟೈಮ್ ಬಂದು ಒಂದು 8-8:30 ಆಗಿದೆ. ಈಗ ಬ್ಯಾಂಗ್ಳೂರಿಗೆ ಬಿಡ್ತಾ ಇದ್ದೀವೆಲ್ಲ ಮಾಡ್ತೀನಿ. ಈ ಸೀರೀಸ್ನ ಇಲ್ಲಿಗೆ ಏನು ಮಾಡ್ತೀನಿ ಗೊತ್ತಿಲ್ಲ. ನಾನು 1 ವೀಡಿಯೋ ಮಾಡಿರ್ತೀನೋ, 2 ವೀಡಿಯೋ ಮಾಡಿರ್ತೀನೋ, 3 ವೀಡಿಯೋ ಮಾಡಿರ್ತೀನಿ. ಒಂದು ಬೇರೆ ಕಾನ್ಸೆಪ್ಟ್ ಇದೆ, ಒಂದೇ ವೀಡಿಯೋಲ್ಲಿ ಒಂದು ಶಾರ್ಟ್ ಫಿಲ್ಮ್ ಥರ ಮಾಡೋಣ ಅಂತ. ಲೆಟ್ಸಿ, ನಾನು ಎಡಿಟಿಂಗ್ ಟೇಬಲ್ ಮೇಲೆ ಕೂತಾಗ ಎಲ್ಲ ಗೊತ್ತಾಗುತ್ತೆ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಲ್ಲಿಗೆ ಇದನ್ನು ಎಂಡ್ ಮಾಡ್ತಾಯಿದ್ದೀನಿ. ಹಂಗೆ ಎಲ್ಲರನ್ನೂ ಹೇಗಿತ್ತು ರೈಡು ಅಂತ ಶಾರ್ಟಾಗಿ ಕೇಳಿಬಿಡೋಣ. ವಿ ಕೆ ಗೌಡ್ರು, ಟೋಟಲ್ ರೈಡ್ ಹೇಗಿತ್ತು? ಅಲ್ಟಿಮೇಟ್. ಅದರಲ್ಲೂ ನಿನ್ನೆ ಆಫ್ ರೋಡ್ ಮಾಡಿದಂತೂ ಸೂಪರ್, ಒಳ್ಳೆ ಮಜಾ ಮಾಡಿದ್ವಿ. ಅಲ್ಟಿಮೇಟ್ ಆಗಿತ್ತು. ಒಂದು ಏನಂತಂದರೆ ಒಂದು ಓವರ್ ಆಲ್ ಬೆಸ್ಟ್ ಎಕ್ಸ್ಪೀರಿಯೆನ್ಸ್. ಇಷ್ಟು ಹೆವಿ ಮಳೆಯಲ್ಲಿ ಎಸ್ಪೆಷಲಿ ಆ ಫಾರೆಸ್ಟ್ ರೇಂಜಲ್ಲಿ ಹೊಡೆಯೋದು ಮಾತ್ರ ಇಟ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಎಲ್ಲ ದೊಡ್ಡವ್ರ ಜೊತೆ ನಾವು ಒಂದು ರೈಡ್ ಮಾಡೋದು ನಮಗೂ ಖುಷಿ ಆಯಿತು.
ಎಲ್ಲರೂ ಅವ್ರವ್ರ ಎಕ್ಸ್ಪೀರಿಯನ್ಸಸ್ಸು ಅವರವರ ಒಂದು ಏನೇನು ಇಷ್ಟು ವರ್ಷ ಮಾಡಿದ್ದಾರೆ ಅದೆಲ್ಲ ತಿಳ್ಕೊಳ್ಳೋದು ತುಂಬ ಇದೆ. ಅವ್ರವ್ರದ್ದು ಡಿಫ್ರೆಂಟ್ ಜಾನರ್ ಇರೋದ್ರಿಂದ ಎಲ್ಲರೂ ಒಂದು ಜಿಲ್ ಆದ್ವಿ. ಈ 2 ದಿನದ ರೈಡ್ ಹೇಗೆ ಅನ್ನಿಸ್ತು? ಚಿಲ್ ಮಾಡಿ ಸ್ವಾಮಿ, ಚಿಲ್ ಮಾಡಿ ನೆನೀರಿ, ಬರೀ ನಿಂದು ನನ್ನ ಎಕ್ಸ್ಪೀರಿಯನ್ಸ್ ನೋಡಬೇಕು ಅಂದರೆ ನನ್ನ ಚಾನಲ್ಗೆ ಬಂದು ನೋಡಿ. ಹಿಮಾಲಯನ್ ಶೆಟ್ರ್ ಬಂದರು, ಅವ್ರದ್ದು 2 days ಆಫ್ ಎಕ್ಸ್ಪೀರಿಯನ್ಸ್ ರೈಡ್ ಹೇಗಿತ್ತು? ಸೈಕಿತ್ತು ಬ್ರೋ. ಅಂದರೆ ಫಸ್ಟ್ ರೈಡೇ ಈ ಲೆವೆಲಲ್ಲಿ ಎಲ್ಲರೂ ಎಂಜಾಯ್ಮೆಂಟ್ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಸಕ್ಕತ್ತಾಗಿತ್ತು. ನನಗೂ ಫಸ್ಟ್ ಟೈಮ್ ಈ ಥರ ಟ್ರಯಲ್ಸ್ ಹೊಡೆದಿದ್ದು. ನಾನು ಸಿಕ್ಕಾಪಟ್ಟೆ ಹೋಗಿದ್ದೀನಿ, ಬಟ್ ಈ ಥರ ಎಕ್ಸ್ಟ್ರೀಮ್ ಆಗಿ ಸ್ವಲ್ಪ ಅಡ್ವೆಂಚರಸ್ ಆಗಿ ಯಾವತ್ತೂ ಮಾಡಿರಲಿಲ್ಲ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಈ ರೈಡಲ್ಲಿ ಅಷ್ಟು. ಆ್ಯಕ್ಚುಲಿ ರೈಡ್ ಎಲ್ಲ ಪ್ಲಾನ್ ಮಾಡಿದ್ದು ಅಮಿತ್ ಹಾಗೂ ಮತ್ತೆ ಅನಿರುದ್ಧ್ ಅವರು. ಸೊ ಥ್ಯಾಂಕ್ಫುಲ್ ಟು ದೆಮ್. ಈ ಮಾನ್ಸೂನ್ ರೈಡ್ ಸೀರೀಸ್ಗೆ 2.0ಗೆ ಇಲ್ಲಿಗೆ ಎಂಡ್ ಮಾಡೋಣ. ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ, ಹಾಗೂ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಜೊತೆ. ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಮತ್ತೊಂದು ಸೀರೀಸಲ್ಲಿ ಸಿಗೋಣ, ಇಲ್ಲ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.